ಗುರುತಾಯ್ತೇನವ ಹೇಳಿದ್ರಿ. ಯಾಕ ನೀನು ಒಂದ್ ಕೆಲಸ ಮಾಡಪ್ಪ. ಏನ್ ಮಾಡ್ಬೇಕು? ಈಗ ನನಗೆ ತಿಳಿಯುವಂಗ ನೀ ಹೇಳ್ತಾನೆ ಅಂತ ಹೇಳಿದ್ದಿ. ಹೌದ್ ಹೌದು. ಈ ಪದ್ಯ ರೂಪದಲ್ಲಿ ನನ್ನ ನಾಮದ ನೀ ತಿಳ್ಕೊ ಅಂತ ಹೇಳಿದ್ದೆ ಅಂದ್ರ ಇವನ್ನೆಲ್ಲಾ ಬಿಡ್ತಿದ್ನ, ಮುಂದೆ ಹೋಗಿ ಕುತ್ಕೊಂಡ್ ಕೇಳ್ತಿದ್ನಿ. ಹೌದು. ಮತ್ತ ನೀ ಪದ್ಯ ರೂಪದೊಳಗೆ ಹೇಳಿದ ಬೆಳತನ ತಿಳಿಯಂಗಿಲ್ಲ. ಹೌದ್ರಿ. ಈ ಪದದಲ್ಲಿ ನನ್ನ ಹೆಸರು ಇದ್ರು ಕೂಡ ನಿನಗ ತಿಳಿಯುವಂತೆ ಕಾಣೋದಿಲ್ಲ. ಶಕ್ತಿ ಬರ್ಬೇಕಲ್ರಿ ತಿಳುತ್ತಾನ. ಮತ್ತ ನಾನು ಈ ಪದದೊಳಗೆ ನನ್ನ ಹೆಸರು ಐತಿ ತಿಳ್ಕೊಂತ ಮೊದಲು ನಾನು ನಿನಗೆ ಹೇಳಿಲ್ಲ. ಹೌದಿಲ್ಲ? ಹೌದಿಲ್ರಿ. ಹೋಗ್ಲಿ ಬಿಡು. ಅಂತೂ ನನ್ನ ಗುರುತು ನಿನಗೆ ಇನ್ನ ಆಗಿಲ್ಲ. ಆಗಿಲ್ರಿ. ಹಾಗಾದ್ರೆ ನಾನೊಂದು ನಿನಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಮಾಡ್ಲ ಅದಕ್ಕೇನ? ಹೌದಿಲ್ಲ? ಮಾಡ್ರ ಪ್ರಶ್ನೆ. ನನ್ನನ್ನು ಇಷ್ಟೊಂದು ವಿಚಾರ ಮಾಡತಕ್ಕಂಥವಳು ನೀನು ಯಾರು ಮತ್ತು ನಿನ್ನ ಹೆಸರು ಏನು ಹೇಳಿಬಿಡವ. ನೀನ್ ನನ್ನ ಗಂಟು ಬಿದ್ದೇನಪ್ಪ. ಹೌದೌದು. ನಾ ಹಿಂಗ ಗದ್ಲಾ ಬದ್ಲಾ ಹೇಳುದಿಲ್ಲ. ಹೌದೇನ? ನಾನು ಯಾರು? ಯಾರು? ನಾನು ಮನುಷ್ಯನು. ಕೇಳಕಬ್ರು ಎಲ್ಲಿ ಮಟ್ಟ ಕೇಳ್ತಿ? ನೀನು ಮನುಷ್ಯಳು, ನಾನು ಮನುಷ್ಯನು. ಹೌದಿಲ್ಲ? ಹೌನ್ರಿ. ಮನುಷ್ಯಳು. ಹೌದ? ಹೌದ್ರಿ. ಮನುಷ್ಯನಾಂ ಬಂದ ಮೋಕ್ಷ ಕಾರಣಂ. ಹೌದು. ಮನುಷ್ಯ ಜನ್ಮವನ್ನು ತಾಳಿಕೊಂಡು ಮಾನವ ಶರೀರ ಧಾರಣ ಮಾಡಿಕೊಂಡು ಭೂಮಿ ಮೇಲೆ ಅವತಾರ ತಗೊಂಡು ಬಂದಿ. ಬಹಳ ಸಂತೋಷ. ಹೌನ್ರಿ. ಈಗ ನಾನ್ ನಿನಗ ಏ ಮನುಷ್ಯಳು ಮನುಷ್ಯಳು ಏ ಮನುಷ್ಯ ಅಂತ ನಾನ್ ನಿನ್ನ ಕರಿತೇನೆ. ನೀ ಮನುಷ್ಯ ಮನುಷ್ಯ ಮನುಷ್ಯಳು ಅಂದ್ರೆ ಓ ಅಂತಿ ಏನು? ಎಲ್ಲಾರು ಮನುಷ್ಯರ. ಮತ್ತ ಮನುಷ್ಯಳು ಅಂತ ಹೇಳಿದಲ್ಲ, ಇದು ನನಗೆ ನಾ ಮನುಷ್ಯ ರೀ. ಮನುಷ್ಯ. ಹೌದು. ನಮ್ಮ ತಾಯಿ ತಂದಿ ಗುರು ಹಿರಿಯರು ಇಟ್ಟಂತ ಹೆಸರು ಬೇರೆ ಐತಿ. ಹೌದು. ನೀನು ಹುಟ್ಟಿದಾಗ ಗುರು ಹಿರಿಯರು ತಾಯಿ ತಂದಿಗಳು ಕೂಡಿ ಒಂದು ಹೆಸರು ಇಟ್ಟಾರ. ಮತ್ ನಮ್ಮ ಅತ್ತೆನ ಒಂದಾಳ್ರಿ ಅದನ್ನ ಹೆಸರು.
ಅಂದಾಳ ಆತ್ಗಳ ಓದರ್ಬೇಕ್ರಿ ಅದಲ್ಲ. ಹೌದೇನ? ಹ್ಞೂನ್ರಿ. ಏನಂತ? ದೂತೆ ದೂತೆ ಅಂದಾರ್ರಿ. ಏನು ನಿನಗೆ ದೂತೆ ದೂತೆ ಅಂತ ಕರಿತಾ ಇದ್ದ, ಕರಿತಾರಲ್ರಿ, ಹೆಸರಿಟ್ಟಾರ. ಹೌದ್ರಿ. ನೋಡುವ ದೂತೆ. ಹ್ಞೂನ್ರಿ. ದೂತೆ ಅಂದ ಮೇಲೆ ನೀನು ನನ್ನ ಭಕ್ತಳನ ಅದೆಲ್ಲವ, ಹೌದಲ್ಲಪ್ಪ? ಹೌದಿಲ್ಲ? ಹೌದ್ರಿ. ನೋಡು, ಹ್ಞೂನ್ರಿ. ನೀನು ನನ್ನ ಭಕ್ತಳ ಆದಿ ಅಂದ ಮೇಲೆ ಮತ್ತು ಮನುಷ್ಯ ಜನ್ಮಕ್ಕೆ ಈ ಭೂಮಿ ಮ್ಯಾಗ ಬಂದಿ ಅಂದ ಬಳಕ ನೀನು ಮಾಡತಕ್ಕಂತ ಕಾರ್ಯ ಕೆಲಸಗಳೇನು ಮತ್ತು ನಿನ್ನ ಗಳಿಕೆಗಳೇನು, ಮುಂದೆ ನೀ ಏನು ಮಾಡ್ಬೇಕನ್ನೋದು ನಿನ್ನ ಇಚ್ಛಾ ಏನದ ಸ್ವಲ್ಪ ಹೇಳಿಬಿಡು. ನಿನ್ನ ಮುಂದ್ ಸ್ವಲ್ಪ ಹೇಳ್ತೀನಿ. ಹೇಳು. ಎರಡರೊಳಗೆ ಒಂದು ಮಾಡೋದು. ಎರಡರೊಳಗ ಒಂದ ಮನುಷ್ಯಾಗಿ ಹುಟ್ಟಿ ಬಂದ ಮೇಲೆ ಎರಡರೊಳಗೆ ಒಂದು ಮಾಡೋದು. ಅದ ಏನು ಮಾಡೋದು? ಹಿಂದ್ ಹಿರಿಯರ್ ಗಾವನಂಗ ಆಸ್ತಿಗಳು ಸಿಟ್ಟಿದ್ರಂದ್ರ ಕುಡಿದು ತಿಂದು ಮಜಾ ಮಾಡಿ ಅಳಗಾಲ ಹಚ್ಚಿ ಕಳೆದ್ ಬಿಡುದು, ನಿಪ್ಪತ್ರ ಮಾಡೋದು. ಒಟ್ಟ ಒಂದಿಟ್ಟು ಉಳ್ಸಂಗಿಲ್ಲ. ಮತ್ತೆ ಹಿಂದ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲಾ ದುಡ್ಕೊಂಡ್ ತಿನ್ನೋಂಗ್ ಮಾಡಿಟ್ಟು ಹೋಗ್ಬಿಡುದು. ಇದು ಮೊದಲನೇದ್ದು. ಇಲ್ಲಿಲ್ಲ ಅಂದ್ರ ಗಾವನಂಗ ದುಡ್ದು ಗಳಿಸೋದು, ದುಡ್ದು ಗಳಿಸೋದು. ಇವ್ ಎರಡರೊಳಗೆ ನಾನು ನೀನು ಕಳೋದು ಮಾಡಿಲ್ಲ. ಮತ್ತ ಬರೇ ಗಳಿಸೋದು, ಒಟ್ಟ ಗಳಿಸೋದು ಮಾಡಿ ಒಟ್ಟ ಕಳೆದಿಲ್ರಿ. ಒಟ್ಟ ಗಳಿಕಿನ 3 ದಿವಸ ತೀರ್ಲಾದಷ್ಟು ಗಳಿಸಿಟ್ಟಿನಿ, ಅಷ್ಟು ಗಳಿಸಿ. ಹ್ಞೂನ್ರಿ. ಅಂತ ಏನ್ ನಿನ್ನ ಗಳಿಕೆ ಸ್ವಲ್ಪ ಹೇಳ, ಬಾಳ ಹೇಳ, ಸ್ವಲ್ಪ ಹೇಳಿಬಿಡು ಇವತ್ತಿನ ದಿವಸ. ಏನ ನಾನು ಹುಟ್ಟಿ ಬಂದಿ, ನನಗೆ ತಿಳುವಳಿಕೆ ಬಂತು. 10 ಕೂರಿ ಹೊಲ ನನ್ನಿಂದ ತಯಾರು. ಎಷ್ಟು ದರ್ಬಾರ್ ಇರ್ಬೇಕು ನಂದು. ಹೌದ್ ವಿಚಾರ ಮಾಡುವಂತ ಮಾತ ಹೇಳಿಬಿಟ್ಟಿ. ಎಂತಾದ್ರಿ? ನೀ ಹುಟ್ಟಿ ಬಂದ ಬಳಕ, ನೀ ಹುಟ್ಟಿದ ಬಳಿಕನ 10 ಎಕರೆ ಹೊಲ ಸ್ವತಃ ನಿನ್ನಿಂದ ತಯಾರು. ಹೌದಾ? ಮತ್ತ ಊರಾಗ ಒಂದ್ ದೊಡ್ಡ ಮನಿಗೆ ಮಾಡೀನ್ರಿ. 10 ಕೂರಿ ಹೊಲ ಸ್ವತಃ ನಿನ್ನಿಂದ ತಯಾರು ಮಾಡಿಕೊಂಡು ಊರೊಳಗ ದೊಡ್ಡ ಮನಿ ರೀ, ದೊಡ್ಡ RCC ಮನಿ ಮಾಡಿಬಿಟ್ಟಿ. 3 ಅಂತಸ್ತಿನ ಬಿಲ್ಡಿಂಗ್, 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಸಿ. ಒಟ್ಟ ಊರಾಗ ಬಸ್ ಸ್ಟ್ಯಾಂಡ್ ಬಂದ್ ನಿಂತ್ ನೋಡಿದೆ ಅಂದ್ರೆ ಕಾಣುದು ನಂದ ಮನಿ ಅದ. ನಿನ್ನ ಮನಿ ಎತ್ತರದ ಮನಿ ಕಾಣುದಿಲ್ಲ. ಹೌದೇನ? ಆ ಮನಿ ಒಳಗ 4 ಎತ್ತ ಮಾಡೀನ್ರಿ. 4 ಎತ್ತ ಮಾಡಿ, 4 ಆಕಳ, 5 ಎಮ್ಮಿ, 6 ಕ್ವಾನ. ಇವೆಲ್ಲ ನನ್ನಿಂದ ತಯಾರಿ. ಮತ್ತ ಹುಡಾಕ ನೋಡು ಎಷ್ಟು ಶಾಣೆ ಅದ್. ನಾ ಕೇಳುವಂತ ಪ್ರಶ್ನೆ ಅವನೇ ಕೇಳಿದ ನಿನ್ನ. ಹೌದು. ನೀನ್ ಏನಂದಿ? 5 ಎಮ್ಮೆ ಅಂತ ಹೇಳಿ 6 ಕ್ವಾಣ ಅಂದಿ. 6 ಕ್ವಾಣ ಅಂದೆಲ್ಲ, ಒಂದು ಕ್ವಾಣ ಜಾಸ್ತಿ ಆತಲ್ಲ, ಯಾಕಂದ್ರ 5 ಎಮ್ಮೆ 5 ಕ್ವಾಣ ಇದು ಸರಿ ಆತಿಲ್ಲ, ಬರಾಬರಿ ಆತ. ಹೌದು. ಒಂದೇನ್ ಎಷ್ಟ್ರ ಉಳದತ್ತಲ್ಲ ಇತ್ತಲ್ಲ, ಊರ್ಗಾರಿಕೆ ಬಿಟ್ಟನದನ್ ಎದಕ್ಕ? ಪರೋಪಕಾರ ಮಾಡೋ ಸಲಾಗಿ. ಹೌದಾ? ನೀರಂತ ಬೇಕಾ? ಕರೆಂಟ್ ಹೋಗ್ತಾವ. ಹೌದು. ಹೊಳಿ ನಮ್ ಮಗ್ಳ ಐತಿ. ಹೌದು. ಹೊಳಿಯಿಂದ ನೀರ್ ತಂದ ಮಂದಿ ಮನೆಗೆ ಹಾಕಬೇಕಲ್ರಿ. ಅದ ಪರ ಉಪಕಾರ ಮಾಡ್ಲಿಕ್ಕೆ ಅದರ ಸಲಾಗಿ ಒಂದ್ ಎಷ್ಟ್ರ ಐತಿ ಕ್ವಾನ. ಬಾಳ ಶಾಣಿ ನೋಡು. ಇನ್ನೇನು ಬಾಳ ಹೇಳೋದಲ್ರಿ, ಬಾಳ ಹೇಳಬೇಡ ಯಪ್ಪ. ಅವೆಲ್ಲ ಟ್ರ್ಯಾಕ್ಟರ್ ಟ್ರಕ್ ಬಾಳ ಅದಾವು, ಅವ್ನು ಬಿಡು. ನೀವತ್ತ ಬಿಟ್ಟು ಬಿಡ. 4 ಮಕ್ಕಳ ಮಾಡೀನ್ರಿ. 4 ಮಂದಿ ಸ್ವತಃ ಮಕ್ಕಳ ನೀನ ತಯಾರು ಮಾಡಿ. 4 ಮಕ್ಕಳು, ಒಂದ ಹೆಂಡತಿ. 4 ಮಂದಿ ಮಕ್ಕಳ ಮಾಡಿನಲ್ರಿ. ಹೊಲ ಮನಿ ಎತ್ತು ಚಕ್ಡಿ RCC ಬಿಲ್ಡಿಂಗ್ ಏನೇನೋ ರಗಡ ಮಾಡಿ ಒಗದಿದಿ. ಎಲ್ಲ ರಗಡ್ರಿ. 4 ಮಂದಿ ಮಕ್ಕಳ ತಯಾರು ಮಾಡಿನಲ್ರಿ. ಮತ್ತ ಹೆಂಡತಿನ ಒಂದು 4-5 ಮಾಡ್ಕೊಂಡ್ ಬಿಡ್ಬೇಕಾಗಿತ್ತಲ್ಲ. ನಾನು ವಿಚಾರ ತಲೆ ಓಡಿಸಿದ್ದಿ. ಒಂದು 4 ಆಗ್ಬೇಕತ್ ವಿಚಾರ ಮಾಡಿದ್ದಿ. ನಮ್ಮ ಮನೆ ಇದ್ರಿ ನಾವ್ 2 ಹೆಂಡ್ರನಾಗಿದ್ದಾವ. 2 ಹೆಂಡ್ರನಾಗಿದ್ದ. 10 ಮುನುಗಿದ್ದೆ ಅವ್ರ ಮನೆ ಜಗಳ ಚಾಲು. ನೋಡು, 10 ಮುನುಗಿತಂದ್ರ ಜಗಳ ಚಾಲು. ಸಂಚಾನ ಆಗದಿ ನಕ್ಕೋತಾರ ಅವ್ರು ಹುಟ್ರು ಕುಡಿಯಲ್ಲ ಅವ್ರು. ಹೌದು. ಮತ್ತ 10 ಮುನುಗಿತಂದ್ರ ಜಗಳ ಚಾಲು. ಮತ್ ಜಗಳ ಹತ್ತುದ ಅವಾಗನದ. ಜಗಳ ಹತ್ತಿ ಅವ್ರೇನ್ ಕರುತ್ತಿದ್ದಿಲ್ಲ ಬಿಡ್ತಿದ್ದಿಲ್ಲ. ನಮ್ಮ ಮನ್ಯಾನ ಕಂಬಳಿ ತಗೋದು. ನಾ ಕಂಬಳಿ ಅವ್ರ ದೋಸ್ತಿ ಬಾಡ್ರಿ. ಹೌದು. ನಮ್ಮ ಮನ್ಯಾನ ಕಂಬಳಿ ತಗೊಂಡು ಅವ್ರ ನಡು ಮನ್ಯಾಗ ಹಾಸೋದು. ಏ ತಮ್ಮ ಅಲ್ರಿ, ಇದು ಬುದ್ಧಿ ಹೇಳೋ ರೀತಿ ನಂದು. ಮತ್ ನನಗೆ ಯಾಕೆ ಕೈ ಮಾಡ್ತಿ? ಅಂದ್ರ ಬುದ್ಧಿ ಹೇಳ್ಬೇಕಾರೆ ಯಾಕ್ರಿ? ಹಿರಿಯರು ಯಾರ ಕಡೆ ಕೈ ಬರ್ತತ್ ಹೇಳ್ರಿ? ಹೇಳಿ ಇನ್ನ ಮ್ಯಾಗ. ಏ ತಮ್ಮ, ನೀ ಮಾಡೋದಾಗದ ಇದಲ್ಲೋ ಅಲ್ಲ, ನಿನ್ ತಪ್ಪಕತ್ತೆ. ಹೌದು ತಂಗಿ, ನೀನು ಹಂಗ್ಯಾಕ್ ಮಾಡ್ತಿ? ಹೌದು, ಹಂಗ್ ಮಾಡ್ಬಾರ್ದು. ವಾರದಾಗ 7 ದಿವಸ ಅಲ್ಲಿರ್ಲಿ. 7 ದಿವಸ ಹಿಂಗ್ ಬುದ್ಧಿ ಹೇಳಲ್ಲ. ಹಾಕಿದ ವಾರಕ್ಕೆ ದಿವಸಗಳ ಎಷ್ಟ? 14. 7 ದಿವಸಗಳು. 7 ದಿವಸ ಅಂದ್ರ ರಾತ್ರಿ ಅವು 7, ಹಗಲಿ
ಅವಳು ಹೆಂಗ್ ವಿಚಾರ ಮಾಡ್ತೀಯ ನೀನು? ಹೆಂಗಿರಿ ನಾನು ಲಾಕ್ರಿ ಅದಕ್ಕ ನೀನು ನೋಡ್ರಿ. ನಿನ್ನ ಸ್ವತಃ ನಿನ್ನ ಮನ್ಯಾನ ಕಂಬಳಿ ಹೋದ, ಅವ್ರ ಬಾಗಲ್ದಾಗ ಹಾಸ್ತಿದ್ನಿ, ಅವ್ರ ನಡುಮನ್ಯಾಗ ಹಾಸಿ ಅಲ್ಲಿ ಬುದ್ಧಿ ಹೇಳಿ ಬರ್ತಿದ್ನಿ. ಕಂಬಳಿ ಹಾಸಿ ಅವ್ರಿಗೆ ಬುದ್ಧಿ ರೀತಿ ಹೇಳಿ ನ್ಯಾಯ ಬಗೆಹರಿಸಿ ಬರ್ತಿ. ದಿನ ಹೊತ್ತು ಮುನಿಗೆ ಎದ ತಗದ್ರಿ ನಂದ ಅದ ಕೆಲಸ. ಅಕಸ್ಮಾತ್ ನಾ ಆಡಾದ್ನಿ ಅಂದ್ರ ಯಾಡಾದೆ ಅಂದ್ರ ಅವ್ ಕಂಬಳಿ ತರ್ತಿದ್ದಿಲ್ಲ, ಹಾ, ಹಾ. ಒಂದು ಪಲ್ಲಂಗ ತಂದ್ ನಮ್ ನಡು ಮನ್ಯಾಗ ಹಾಕ್ತಿದ್ದ. ಏನು ನೀನು ಹಾ. ಇನ್ನೊಬ್ರ ಕಡೆ ಹರಿಸಬಾರ್ದು ಅಂತ ತಿಳ್ಕೊಂಡ ನಾವ ತಿಳ್ಕೊಂಡ ಒಂದ್ರ ಮೇಲೆ ಸಾಗ್ ಮಾಡೀನಿ. ಬಾಳ ವಿಚಾರ ಮಾಡಿದಿ, ಹಿಂಗಾಗಿ ಇನ್ನೊಬ್ರು ಬುದ್ಧಿ ಹೇಳದ್ ಬಾಳ ಚಲೋ ವಿಚಾರ ಮಾಡಿದಿ. ಅದಕ್ ಒಂದ ಹೆಂಡತಿ ಐತ್ರಿ. ಈ ಎರಡು ಹೆಂಡತಿ ಮಾಡ್ಕೊಂಡ ಅವ್ರ ಪರಿಸ್ಥಿತಿ ಏನಾಗ್ತದ ತಿಳ್ಕೊಂಡು ಹಿಂಗಾಗಿ ಇನ್ನೊಂದೆಂತ ಯಾಟ್ ಹೆಂಡ್ರ ಆದವ್ರ ಗತಿ ನೋಡಕತ್ತೀರಿ ನೀವು. ಹಂಗಾಗತ್ತ ನಾನು ಹಿಂಗ ಮಾಡೀನಿ. ಇರ್ಲಿ ದೋತೆ, ಹೋನ್ರಿ ಇಷ್ಟೆಲ್ಲ ಬಹಳ ಗಳಿಸೇನ್ ಅಂತ ಹೇಳಿದಿ. ಇವೆಲ್ಲ ನನ್ನಿಂದ ತಯಾರ್. ನೀನು ಹುಟ್ಟಿ ಬಂದ ಬಳಕ 10 ಎಕರೆ ಹೊಲ ಸ್ವತಃ ನನ್ನಿಂದ ತಯಾರ ಅಂತ ಎದಿ ಕೈ ಹೆಚ್ಚಿ ಕೂಡಿದ ಸಭಾದೊಳಗೆ ಹೇಳಿದಿ. ಯಪ್ಪ ಹಾ, ನಿನಗ ಸಂಶಯ ಇದ್ರ ಕಾಗದ ಪತ್ರ ತೋರಿಸ್ಲೇನ? ತಂದ ಬಿಟ್ಟೇನ ಅವನು ಹಿಂಬಾಲೆ ನಿಮ್ಮಂತವ್ರ ಬೆಟ್ಟ ಒಟ್ಟು ಗಂಟು ಕಟ್ಕೊಂಡ ಬರ್ತೀಯನ? ಏ ಹೊರಗೆ ತೆಗಿಬೇಡಿ ಹೋಗು. ಅಲ್ಲಿ ಇಲ್ಲಿ ಅದಾವ್ರಿ. ಇಷ್ಟೆಲ್ಲ ಹೇಳ್ತಿ ಅಂದ ಬಳಕ ಕರೆ ಇದ್ದಂಗ ಆತು. ಹೋನ್ರಿ 10 ಎಕರೆ ಹೊಲ ಸ್ವತಃ ನನ್ನಿಂದ ತಯಾರಾಗಿತ್ತು ಭೂಮಿ ಅಂತ ಹೇಳಿದೆಲ್ಲ. ಇಷ್ಟ ಒಂದು ಮಣ್ಣು ಹೆಂಟಿ ಮಾಡಿ ತೋರಿಸ್ಬೇಡಿ ಎಲ್ಲರ ಕಣ್ಣುಜ್ರ. ಇಷ್ಟ ಸಣ್ಣ ಹೆಂಟಿ ಎದ್ರದ ಮಣ್ಣಿಂದ ನಾ ತಯಾರು ಮಾಡ್ತಾನಂತ ಹೇಳಿ ನಾನು. ಮತ್ 10 ಎಕರೆ ಹೊಲ ನನ್ನಿಂದ ಸ್ವತಃ ತಯಾರಾಗಿತ್ತು ಅಂತ ಹೇಳಿದೆಲ್ಲ. ಅವಾಗ ರೊಕ್ಕ ಹರ್ಕತ್ತಾಗಿದ್ದು, ಹಾ ಹಾ ನನಗ ಹೊಲ ಹರ್ಕತ್ತಾಗಿತ್ತು. ಹಾ, ಹಾ, ಹಾ. ಅವ್ ರೊಕ್ಕ ಕೊಟ್ಟಿನಿ, ಹೊಲ ಕೊಟ್ಟಲ್ಲ ಅಂದು. ಹಿಂಗೇನ? ನೋಡ್ರಿ ಅದಕ್ಕ ನಾನು ತಯಾರು ಮಾಡೀನಿ ನೋಡು. ಹಂಗ ಅನ್ಲಾಕ್ ಬರೋದಿಲ್ಲ. ನೋಡ್ರಿ ನೋಡು, ಹೊಲ ಮೊದಲು ಬೇರೆದವ್ರದಾಗಿತ್ತು, ಅವನಂತೆ ಹೊಲ ಇತ್ತು, ನಾನಂತ ರೊಕ್ಕಿದ್ದು ರೊಕ್ಕ ಕೊಟ್ಟು ಭೂಮಿ ತಗೊಂಡಿ, ಅದು ನಿಂದಾತು. ನೋಡು, ರೊಕ್ಕ ಕೊಟ್ಟು ಭೂಮಿ ಮಾರಾಕ ತಗೊಂಡೆ ಅನ್ಬಹುದು, ಭೂಮಿ ಸ್ವತಃ ನನ್ನಿಂದ ತಯಾರಾಗಿತ್ತಂತ ಯಾವನಿಗೆ ಅನ್ಲಾಕ್ ಬರೋದಿಲ್ಲ. ಅವಸರದಾಗ ಬಂದ ತಡ್ರಿ ಅದ. ಹಂಗ ಅವಸರದಾಗ ಅನ್ನಕ್ ಹೋಗ್ಬೇಡ. ಇಲ್ಲಾರಿ. ಯಾಕಂದ್ರ ನೀನು ಹುಟ್ಟು ಪೂರ್ವದಲ್ಲಿ ಭೂಮಿ ಇತ್ತೋ ಏನಿಲ್ಲೋ? ಅಲ್ಲೇ ಇತ್ರಿ. ಹೌದಿಲ್ಲ? ನೋಡ್ರಿ. ರೊಕ್ಕಿದ್ದು ಏನಿಲ್ಲೋ? ಅವಾಗಿದ್ದುರಿ. ರೊಕ್ಕನು ಇದ್ದು ಭೂಮಿನೂ ಇದ್ದು ಅಂದ ಬಳಕ 10 ಎಕರೆ ಹೊಲ ನಿನ್ನಿಂದ ಹೆಂಗ ತಯಾರಾತಿ ಭೂಮಿ? ರೊಕ್ಕ ಕೊಟ್ಟು ತಗೊಂಡನಂತ ಹೇಳಾಕ ಅದ ಹೇಳಿನೆಲ್ಲ, ರೊಕ್ಕ ಕೊಟ್ಟು ತಗೊಂಡೇನ ಮಾರಾಕ ಅನ್ನಬಹುದು. ಆ ಭೂಮಿ ಅಂತದ ನನ್ನಿಂದ ತಯಾರಾಗಿದೆ, ನಾಂದ ಅಂತ ಏನ್ ಹೊಕ್ಕಾರಲ್ಲ, ನಿನ್ನಂತ ಮಂಗ್ಯಾನ ಮಕ್ಕಳು ರಗಡ ಮಂದಿ ಆಗಿ ಹೋಗ್ಯಾರ, ನಾ ಇರುವಂಗಿರ್ತೇನೆ ಅಂತ ಭೂಮಿ ಅದು. ಮನೆ ಅಪ್ಪಾರ ಒಂದ್ ಮಾತು ಹೇಳಿದ್ರಿ. ಹೌದನ? ರಗಡ್ ಮಂದಿ ಬಂದ್ರತ್ತ, ಇದು ನಂದ ಅತ್ತಾರ, ಅವ್ರು ಬಂದ್ ಬಿಟ್ಟ ಹೋಗಾರ. ಮತ್ತ ಇರುವಲ್ಲಿ ಅದ ಬರೋರು ಹೋಗವ್ರ. ಅದಕ್ಕ ನಂದು ನನ್ನಿಂದ ತಯಾರಾಗೈತೆ ಅನ್ನಕ್ ಬರಲಿಲ್ಲ. ಆ ರೊಕ್ಕ ಕೊಟ್ಟು ಭೂಮಿ ತಗೊಂಡೆ ನನಬಹುದು. ನೀನು ಸಣ್ಣ ಮಣ್ಣ ಆಗಿ ನೀ ನಾಳೆ ಸತ್ಯ ಅಂದ್ರ ಈಗ ಏನು ಕೊಲ್ಲಾಕ ಬಂದೇನಪ್ಪ ನೀ? ಹಂಗಲ್ಲ, ತಿಳ್ಕೊ. ಹಂಗ ತಿಳ್ಕೊ ದೂತೆ. ಅಕಸ್ಮಾತ್ ನೀನು ನಾಳೆ ದಾಟಿ ಹೋದೆ ಅಂದ್ರ ಆ 10 ಎಕರೆ ಹೊಲ ಯಾರ ತಾವಿನ ಆಗ್ತದ? 4 ಮಂದಿ ಅದಾರ ಗಂಡು ಮಕ್ಕಳು, 4 ಮಂದಿ. ಹೌದು, ಮೊದಲ ಹೇಳಿ 4 ಮಂದಿ ಅಂತ. ಅವ್ರದಕ್ಕತ್ತದ. ನೀನು ಸತ್ತ ಮೇಲೆ ನೀನು ಗಳಿಸಿದಂತ ಹೊಲ ನಿನ್ನ ಮಕ್ಕಳ ತಾವಿನ ಆಗ್ತದ. ಹೌದು, ವಿಚಾರ ಮಾಡ. ಹೇಳ್ರಲ್ಲ, ನಿನ್ನ ಮಕ್ಕಳು ಮಾಡಬಾರ್ದು ಏನೋ ಒಂದು ದೊಡ್ಡ ತಪ್ಪು ಕೆಲಸವನ್ನು ಮಾಡಿ ಆ ಭೂಮಿ 10 ಎಕರೆ ಹೊಲ ಬ್ಯಾರೆದವ್ರಿಗೆ ಮಾರಾಕ ಕೊಟ್ರಂದ್ರ ಆ ಭೂಮಿ ಅವ್ರದ್ ಹೆಂಗ ಆಗ್ತದ? ತಗೊಂಡವ್ರದಕ್ಕತಿಲ್ಲ. ಮತ್ತ ನಿಂದ ಹೆಂಗ ಆತ ಭೂಮಿ? ಹೋತಿಲ್ಲ. ಬಾದ ಮಾಡಿ ಹೋಗದಪ್ಪ. ಬಂದ ಕೂಲಿ 10 ಕೂರ್ಗಿನ ಬಾದ ಮಾಡಿದಿ. ನಮ್ಮಪ್ಪ ಬಾಳ ದುಡ್ದಾನಂತ ತಿಳದ ನಿನ್ನ ಎಲಬ ತಗೊಂಡ್ ಹೋಗಿ ನಡು ಭೂಮಿಯಾಗ ಹೋಗದಿರ್ತಾರ. ಬನ್ನಿಗಿಡದ ಬಡ್ಡಾಗರಿ. ಹೌದಿಲ್ಲ? ಗುಡಿನೂ ಕಟ್ಸಿರ್ತಾರ. ಆ ಹೊಲ ತಗೊಂಡ್ ನಾವ್ ಏನ್ ಮಾಡ್ತಾನ, ಅವನ್ ಎಲಬ ನನ್ನ ಹೊಲದಾಗ ಯಾಕಂತ JCP ತರಿಸಿ ನಿನ್ನ ಕೆದರಿಸಿ ಹಳದಾಗ ಹೋಗಿತಾನ. ಹೊಲ ನಿಂದ ಹೆಂಗ ಆಗ್ತ? ಸ್ವಲ್ಪ ನನ್ನಿಂದ ತಯಾರ ಅಂತ ಹೇಳ್ತಿದಿ. 10 ಕೂರಿಗೆ ಬಾದ ಮಾಡಿ ಭೂಮಿ ಮತ್ತ ಮನಿ ನಂದಾರಿ. ಊರಾಗ ಮನಿ ಒಂದ್ ಐತಲ್ಲ, ನಿನ್ ಮುಂದ್ ಕರೆನೇ ಹೇಳ್ತಾನ. ಕರೆನ ಹೇಳ. ಕಲ್ಲ ಮಣ್ಣ ಹೊತ್ತು ತಲೆ ಅಂತ ಒಂದು ಉಳಿದಿದ್ದಿಲ್ಲ. ಹೌದಾ? ಹೆಂಗ ಮನಿ ಮುಕ್ಕೊತ್ತ ಬಂತು, ಹಂಗ ಚಿಕ್ಕೊತ್ತ ಬಂದಾವ. ನಿನ್ನ ಮನಿ ಹೆಂಗ ಮುಗಿತು ಹಂಗ ನಿನ್ನ ಕೂದ್ಲ ಚಿಕ್ಕೊತ್ತ ಬಂದು. ಅಂದ್ರ ಕಲ್ಲು ಮಣ್ಣು ಹೊತ್ತು ಒಟ್ಟ ತಲೆ ಅಂತ ತುಪ್ಪಳ ಇದ್ದಿದ್ದಿಲ್ರಿ. ಹೋಗ್ಲಿ, ಊರೊಳಗ ಒಂದ್ ದೊಡ್ಡ RCC ಬಿಲ್ಡಿಂಗ್ ಕಟ್ಸೇನಂತೇಳಿ. ಹೌದಲ್ರಿ? ಮಹಾತ್ಮರು ಏನ್ ಚಂದ ಹೇಳ್ತಾ ಇದ್ದಾರೆ. ಹುಟ್ಟಿದ ಹುಳ ಒಮ್ಮೆ ಸಾಯುವುದು, ಕಟ್ಟಿದ ಮನಿ ಒಮ್ಮೆ ಬೀಳುವುದು, ಸೃಷ್ಟಿಯ ನೇಮವಿದು. ಹೌದಿಲ್ಲ? ಎಂದಾದ್ರೂ ಒಂದು ದಿನ ಇಷ್ಟ ವರ್ಷ ಇಷ್ಟ ದಿವಸ ಇರ್ಬೇಕಂತ ಕಲ್ಲು ಕಟ್ಟಿಗಿ ಅವಕ್ಕೂ ಆಯುಷ್ಯ ಅಂತ. ಹೌದಿಲ್ಲ?
ಅದು ಇಂದಿಲ್ಲ ನಾಳೆ, ಹೌದು, ನಾಳಿಲ್ಲ ನಾಡಿದ್ದು, ಹಾ. ಎಂದಾದ್ರೂ ಒಂದು ದಿವಸ ಬಿದ್ದು ನಾಶವಾಗುವಂತ ಆ ಮನಿ ನಿಂದ ಹೆಂಗ ಆಗ್ತದ? ಅದು ಹೋತಾನ, ಹೌದಲ್ಲ, ಅದನ್ನು ಬಾಧ ಮಾಡಿದಿ. ಬಾದ ಆಯ್ತು. ಮತ್ತ ಹೊಲನ ಮನಿನ ಹೋತಂದ್ರ ದನಾಕರ ಅಲ್ಲೇ ಉಳಿದು ಗ್ವಾದ್ಲಿಗೆ ಅವಕ್ಕ ಗಂಟ ಎಲ್ಲ ಹೋದವಲ್ಲ. ಎಲ್ಲ ಹೋದವನ ಬನ್ನಿ. ಹೌದು, ಹೆಂಡ್ರು ಮಕ್ಕಳು ನನ್ನವ್ರು. ಹೌದಲ್ಲ, ಹೆಂಡ್ರು ಮತ್ತು ಮಕ್ಕಳು ಸ್ವತಃ ನನ್ನವ್ರು ನಾನ ತಯಾರು ಮಾಡೀನಿ. ಹೌದ್ 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 ಹೌದು. ಇದ್ರಾಗೇನ್ ಯಾರ್ದು ಅಂಜಿಕೆನೇ ಇಲ್ಲ, ಅಂಜಿಕೆನೆಲ್ಲ ಸಂಶಯನ ಇಲ್ಲ. ಇಲ್ಲ ಇಲ್ಲ. ಹೋಗ್ಲಿ, ಹಾ. ಸ್ವತಃ ನನ್ನ ಹೆಂಡತಿ ನನ್ನವಳ ಅಂತ ಹೇಳ್ತೀಯಲ್ಲ, ಮಕ್ಕಳು ನಾನು ಮತ್ತ ಹೌದಿಲ್ಲ? ಮತ್ತ ಇಷ್ಟರೊಳಗ ನಿನಗ ಅಗದಿ ಪ್ರೀತಿಯಾದಂತ ವಸ್ತುಗಳು ಯಾವ್ಯಾವು? ಏನ್ತ್ರಿ? ಮೊದ್ಲಕ್ಕ ಏನ್ತ್ರಿ? ಹೌದಾ? ಆಮೇಲೆ ಮಕ್ಕಳು. ಬಾಳ ನಿನ್ನ ಹೆಂಡತಿ ಬಾಳ ಕಾಜಿ, ಬಾಳ ಕಾಜಿರಿ. ನನ್ ಮೇಲೆ ಬಿದ್ದು ಸಾಯ್ತಾಳ್ರಿ. ಬಿದ್ದು ಸಾಯ್ತಾಳ? ಒಮ್ಮೆಲೆ ಸತ್ತಾಳೇನ? ಅಲ್ರಿ, ಮನಿಗ್ ಹೋಗೋದು ಈಗ ಆಟಕ್ ಬಂದಿನಲ್ರಿ. ಹೌದ್ ಹೌದು. ಮುಂಜಾನೆ ಮನಿಗ್ ಹೋಗೋ ಪುರುಷತ್ ಇಲ್ದ ಮನಿಗ್ ಹೋಗು ಪುರುಷದಲ್ಲಿ ಏನ್ ಮಾಡ್ತಾಳ? ಬರ್ರಿ. ಹೌದಾ? ಬರ್ರಿ. ಯಾರಿಗೆ ಅಂತೀನಿ? ನಾನು ಹೇಳ್ತ ನನಗ ಅತ್ತಾಳ್ರಿ. ನಿನಗ ಕಾಜಿ ಬರ್ರಿ ಅತ್ತಾಳು. ಬಿಸಿನೀರ ತಗೊಂಡ್ ಬರ್ತಾಳ. ಬಿಸಿನೀರು ತಗೊಂಡ್ ಬರ್ತಾಳ, ಕಾಲಿಗೆ ಕಾಲ್ ತೊಳ್ಕೊರಿ. ತೊಳ್ಕೋರಿ. ಕಾಲ್ ತೊಳ್ಕೊಂಡು ಒಳಗ್ ಬಂದು ಕುಂದ್ರಿ. ಹಾ, ಕುಂದ್ರ ಕೊಡದನ ಬಂತೆ. ಏನದು? ಚಾ. ಚಾ ಬಂತು. ಚಾ ಕುಡಿತಿರೋ, ಕಾಫಿ ಕುಡಿತಿರೋ? ಹೌದ್ ಹೌದು. ಹಿಂಗಂತಾಳ್ರಿ. ಅಂತಾಳ. ಆಕೆ ಚಾ ಕೊಡೋ ಬಡದ ನನ್ ಕಿಶೆದಾಗ ಕೈ ಹಾಕಬೇಕು. ಮತ್ತ ಹೌದ್ ಹೌದು, ಹಾಕಿನಿ. ಹಾ, ನಂದು ಜಲಂ ಬರಬ್ಬರಿ. ಬಾಳ ಚಲೋ. ಏನೋ ಒಂದು ಊರಾಗ ಕರೆಂಟ್ ಹೋಗಿ, ಹಾ, ಮಳೆ ಆಗಿ ಆಟ ಆಗಿರ್ಲಿಲ್ಲ ಅಂದ್ರ ಮಾಲಕರ ಪಗಾರ ಕೊಟ್ಟಿದ್ದಿಲ್ಲ ಅಂದ್ರ ಏನ್ ಮಾಡ್ತಾಳ? ಏನ್ ಬಿಡು ಮರಯ್ಯ, ಹಾ, ಇವತ್ತು ಆಟ ಆಗಿಲ್ಲ, ಹಾ, ಮಾಲಕರ ಪಗಾರ ಕೊಟ್ಟಿಲ್ಲ ಅಂದಿ. ತಗೋ ಹಾಸಿಗೆ ಹೊರಗೆ ಕಟ್ಟಿ ಮೇಲೆ ಬೀಳತ್ತಾಳ. ಎಷ್ಟು ಜೀವನ ಇರ್ಬೇಕು ನಾನು ನಿನ್ನ ಒಳಗೆ ಬಿದ್ದಿ. ನಿನ್ನ ಯಾವಾರ ಬೇರೆ ಮಗಳ ತಗೋ ಕಟ್ಟಿಗೆ ಬೀಳತ್ತಾಳ. ನಡಿ ದರ್ಗಾದ ಕಡೆ ಅಂತಾಳ. ಹನುಮಾಪುರ ಗುಡಿಗಾರ ಹೋಗು, ಇಲ್ಲಿ ದರ್ಗಾಕರ ಹೋಗು. ಮತ್ತ ನನ್ನ ಹೆಂಡತಿ ನನ್ನ ಮ್ಯಾಲ ಬಿದ್ದು ಸಾಯ್ತಾಳ, ಅಷ್ಟ ಕಾಜಿ ಅದಾಳಂತಿಯಲ್ಲ, ಮತ್ತ ಹೆಂಗ ನಿನ್ನ ಹೊರಗೆ ಹಾಕ್ತಾಳ? ಅಂದ್ರ ಹೊರಗ ಅಂದ್ರ ರೊಕ್ಕ ಕೊಟ್ರು ಅಲ್ಲೇ ಇಲ್ಲೇ ಮನಕ್ ಹೋಗ್ತಾಳ. ಹೌದಿಲ್ಲ? ಅದಕ್ಕೆ ಏನ್ ಹೇಳ್ತಾರ ಮಹಾತ್ಮರು? ನೋಡ್ರಿ, ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರನ್ನವರು, ಅನ್ನವು ತೀರಿದ ಮರುದಿನ ನನ್ನವರನ್ನವರು ಯಾರು ಇಲ್ಲ. ಎಲ್ಲಾರು ಇಲ್ಲ ರೀ. ಯಾರು ಬರ್ತದ? ಎಲ್ಲಿದ್ರಿ? ನಾಳೆ ನಾವು ಸತ್ತ ಬಳಕ, ನೀನು ಸತ್ತ ಬಳಕ ನಿನ್ನ ಗಳಿಸಿದಂತ ಹೊಲ ಬರಂಗಿಲ್ಲ, ಮನಿ ಬರಂಗಿಲ್ಲ, ಹೆಂಡ್ರು ಮಕ್ಕಳು ಬಂಧು ಬಳಗ ಇಲ್ಲಿ ತನಕ ಬಂದು ಉಂಡು ಹೋಗುವ ತನಕ ಮನೆಯ ಕಟ್ಟಿಸಿದಿ ಮಾಳಿಗಿ, ಹೋಗುದು ಬಂತಲ್ಲೋ ನಾಳಿಗಿ, ಹುಗುದು ಬಂದ ಉಣ್ತಾರ ಹುಗ್ಗಿ ಹೋಳಿಗಿ. ಅಷ್ಟ ಮಾಡವ್ರವ್ರು. ಹೌದಿಲ್ಲ? ಆಟ ಮತ್ತ ಹೆಂಡ್ರು ಬಾಳ ಕಾಜಿ ಅದಾಳ, ಬಾಳ ಪ್ರೀತಿ ಅದಾಳ, ರೊಕ್ಕ ಕೊಡು ಮಟ್ಟ ಅಷ್ಟ. ಹೌದಿಲ್ಲ? ನಾಳೆ ನಿನ್ನ ಸತ್ತ ಮೇಲೆ ನಿನ್ನ ಸಂಗಡ ಬರ್ತಾಳ ಅಂತ ತಿಳ್ಕೊಂಡೇನ? ಬರ್ತಾರ. ಎಲ್ಲಿತನ? ಇವ್ರ ಒಟ್ರು ಬಿಟ್ರು ಅವ್ರು ಬಿಡುದಿಲ್ಲ. ಎಲ್ಲಿತನ ಬರ್ತಾಳ? ಇಡು ಜಾಗದ ಮಟ್ಟ. ಹೌದಿಲ್ಲ? ಮಣ್ಣಾಗಿ ಇಡುತ್ತಾನ ಅಷ್ಟ ಬರ್ತಾಳ. ಅಯ್ಯೋ, ಹಂಗ ಬರುದಿಲ್ರಿ. ಏನಂತಾಳ? ನಾನು ದೇವ್ರ ನನ್ನ ಗುಡ್ಡ ಎಲ್ಲಿ ಹಾದ್ಯೋ ಹಿಂಗ ಬಡ್ಕೋತ ಮಂದಿ ಮೇಲೆ ಗೊಂಡೆ ತೆಗೆದು ಉಕ್ಕೋತ ಬರ್ತಾಳ. ಹಂಗ ಆತ ಬಂದು ಇಟ್ರು ಹೋತ್ ಪೀಡಾತಾಳ. ಅದಕ್ಕ ಯಾರಿಗೆ ಯಾರು ಸಂಬಂಧ ಇಲ್ಲ. ಎಲ್ಲಿದ್ರಿ? ಹೌದಿಲ್ಲ? ನೋಡು, ಅದಕ್ಕೆ ಹೇಳ್ತಾರ, ನೀನಿರೋ ಪದಕ್ಕೆ ನೀನಾರು ಅವರು ನಿನ್ನ ನಗಲ ದಿಹರೆಂಬ ಸ್ವಾನಿನ ಕನಸಿನಂತೆ ಸಂಸಾರವಿದು. ಹೌದ್ರಿ? ಹೌದಿಲ್ಲ? ಹೌದಲ್ರಿ? ನಾಯಿ ಕನಸಿದ್ದಂಗಂತ ನಮ್ಮ ಸಂಸಾರ. ಹೌದು. ನೋಡು, ರಾತ್ರಿ ಮಕ್ಕೊಂಡಾಗ ಒಬ್ಬ ಮನುಷ್ಯನಿಗೆ ಒಂದು ದೊಡ್ಡ ಕನಸು ಬೀಳ್ತದ. ದೊಡ್ಡ ರಾಜ ಆಗಿರ್ತಾನ ಕನಸಿನೊಳಗ, ಸಿಂಹಾಸನ ಮೇಲೆ ಕೂತಿರ್ತಾನ. ಯಾವ್ದು ಸಿಂಹಾಸನ? ಬಂಗಾರ ಸಿಂಹಾಸನ. ಬಂಗಾರ ಸಿಂಹಾಸನ ಮೇಲೆ ಕುಳಿತಿರ್ತಾನ. ಕನಸಿನ್ಯಾಗ ದೊಡ್ಡ ಮನುಷ್ಯ ರಾಜ ಆಗಿರ್ತಾನ. ನೋಡ್ರಿ, ಅಚ್ಚಕಚ್ಚಗ ಪ್ರಜೆಗಳು ಎತ್ತಿರ್ತಾರ, ಸೇವಾ ಮಾಡೋರು ಇರ್ತಾರ, ಯಾರ ಕಾಲು ಒತ್ತಿರ್ತಾರ, ಯಾರ ಹಂಗ ಗಾಳಿ ಬೀಸ್ತಿರ್ತಾರ. ಏನ್ ಅವನು ಸುದ್ದಿ? ಏನ್ ಅರ್ಬಾಟ್ನಾಗಿರ್ತಾನ. ಯಾವಾಗಿದು? ಕನಸಿನ್ಯಾಗ ಬಂಗಾರ ಸಿಂಹಾಸನ ಮೇಲೆ ಕುಳಿತ ರಾಜ ಆಳ್ತಿರ್ತಾನ. ದರ್ಬಾರ. ಅದನ್ನ ತಗೊಂಡ್ ಬಾ, ಇದನ್ನ ತಗೊಂಡ್ ಬಾ, ಅದನ್ನ ಮಾಡಿ ಅಂತಿರ್ತಾನ. ನಟ್ಟು ನಡು ರಾತ್ರಿ ಒಳಗ್ 1 ಗಂಟೆ ಪಟ್ನ ಎಚ್ಚರ ಆದ್ರ ಅವ್ ಎಲ್ಲಿರ್ತಾನ? ಅಲ್ಲೇ ಹರಕೌದೆ ಆಗಿರ್ತಾನ. ಮತ್ತೇನು ಶ್ವಾಸಲ್ ಮೇಲೆ ಕೂದ ಹರಕವಿಯಾಗಿರ. ಹಂಗ ಇದು ಏನೈತಲ್ಲ ಸಂಸಾರ. ಹೌದು. ಒಂದ ನಾಯಿ ಕನಸಿದ್ದಂಗ ತಮ್ಮ ಆತ್ಮರು ಹೇಳ್ಕೊಂತ ಬಂದ. ಹೌದಲ್ರಿ? ಹೌದಿಲ್ಲ? ಹೊರಡೋದೂತೆ. ಅದಕ್ಕೆ ನಮ್ಮ ಹಿಂಬಾಲೆ ಬರ್ತಕ್ಕಂಥದ್ದು ಯಾವುದೂ ಇಲ್ಲ. ನಮ್ಮ ಹಿಂಬಾಲೆ ಬರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರ, ಈ ಪುಣ್ಯಮಯವಾದಂತ ಪರಮಾತ್ಮನ ನಾಮಸ್ಮರಣಿ ಭಕ್ತಿಯಿಂದ ಮಾಡಿರ್ಬೇಕು. ಒಂದು ಮಾಡಕ್ಕಾಗ್ಲಿಲ್ಲ ಅಂದ್ರ ಶಿವರಾತ್ರಿಯ
ಉಪವಾಸ ಹಾ. ಶಿವರಾತ್ರಿ ಶಿವೋಗ್ಗದ ಸಮಯದೊಳಗ ಹಾ. ಇಂತ ಪರಮಾತ್ಮನ ನಾಮಸ್ಮರಣೆ ಭಕ್ತಿಯಿಂದ ಯಾರು ಕುಳಿತು ಕೇಳಾಕತ್ತಾರಲ್ಲ ಹಾ. ಇವರು ಪುಣ್ಯದ ಗಂಟು ಬ್ಯಾಂಕಿನೊಳಗ ಹೆಂಗ ರೊಕ್ಕ ಜಮಾ ಆಗ್ತದ ಹಂಗ ಪುಣ್ಯದ ಗಂಟು ಇವ್ರ ಹೆಸರಿಗೆ ಜಮಾ ಆಗ್ತದ ಇವತ್ತಿನ ದಿವಸ. ಯಪ್ಪ ಹಾ ನೀ ಎಲ್ಲ ನನ್ನ ಕೇಳಿ ಒಟ್ಟ ಸುಳ್ಳು ಮಾಡಿದಿ. ಹೌದೌದು. ಮತ್ ನೀ ಏನ್ ಗಳಿಸಿದಪ್ಪ ಗಬ್ರು? ಮತ್ ನಿಂದೊಟ್ಟು ಗಳಿಕೆ ಹೇಳಲ್ಲ, ಬರೀ ಮಂದಿದ ಗಳಿಕೆ ಕೇಳಿ ಹೋಗವ ನೀನು. ನಾನು ಗಳಿಸಿನ ಕರೆ ನಿನ್ನಷ್ಟು ಗಳಸಾಕ್ ನನಗ ಆಗ್ಲಿಲ್ಲ. ಅನು ಬೇಕಾದ ಗಳಸಾಕ ಅನು ಬೇಕು ಅನುಶಿಖರ ಗಳಸಾಕ್ ಬರ್ತತಿ. ಕರೆ ಅದ. ನಾನು ಗಳಿಸಿನ ಕರೆ ಹಾ. ಸ್ವಲ್ಪ ಗಳಿಸಿದಷ್ಟು ಹೇಳ್ತಾ ಇದ್ದೇನೆ ಕೇಳು. ಅಟ ಹೇಳ ಸಾಕ. ನಾನು ಇಡೀ ಬ್ರಹ್ಮಾಂಡವನ್ನು ಗಳಿಸೇನ್ ನಾನು. ನಮಸ್ಕಾರ ಮಾಡ್ತೇನೆ. ಯಾಕಂತ ನಾ ಕೇಳ್ತೇನೆ. ಇಡೀ ಬ್ರಹ್ಮಾಂಡವನ್ನು ತಾವು ಗಳಿಸ್ಬೇಕಾರ ಹೌದು. ನಾನು ಹೊಲ ಮನಿ ದನ ಕರ ಹೆಂಡ್ರು ಮಕ್ಕಳು ಎಲ್ಲ ನೀನ್ ಒಳಗ ಬಂದು ಅಲ್ಲ. ಅಲ್ಲ, ಹೊಲ ಮನಿ ಎತ್ತು ಚಕ್ಡಿ ಹೆಂಡ್ರು ಮಕ್ಕಳು ಈ ಭೂಮಿ ಬಿಟ್ಟು ಹೊರಗದನೋ ಭೂಮಿ ಒಳಗದನೋ ಇಲ್ಲೇ ಐತ್ರಿ. ಮತ್ ಯಾರು ಗಳಿಸಿದಂಗ ಎಲ್ಲ ನಿಮ್ದರಿ. ಹಾ. ಇಡೀ ಬ್ರಹ್ಮಾಂಡವನ್ನ ತಾವು ಗಳಿಸಬೇಕಾದ್ರ ಹಾ. ತಾವು ಯಾರು ಹೇಳ್ರಲ್ಲ. ಈಗ ಹಾ. ಹಾಗಾದ್ರೆ ಕೇಳು. ನಂದ ಕಂದ ಗೋವಿಂದ ಮುಕುಂದ, ನಂದ ಕಂದ ಗೋವಿಂದ ಮುಕುಂದ, ಗೋವಿಂದ ನಾರಾಯಣ, ಗೋವಿಂದ ನಾರಾಯಣ. ನಂದ ಕಂದ ಗೋವಿಂದ ಮುಕುಂದ, ನಂದ ಕಂದ ಗೋವಿಂದ
ಗುರ್ತಾಗೈತೇನು ದೂತೆ? ಯಪ್ಪ ಹಾ? ಗುರ್ತಾಗ್ಲಿಲ್ರಿ. ಇನ್ನೂ ಗುರ್ತಾಗಿಲ್ಲ. ಇನ್ನೂ ಗುರ್ತಾಗಿಲ್ಲ. ಇಷ್ಟು ಹೇಳಿದ್ರು ಹಾ ನನ್ನ ಗುರುತ ನಿನಗೆ ಇನ್ನೂ ಆಗಿಲ್ಲ ಅಂತ. ಆಗಿಲ್ರಿ. ಇನ್ನು ಯಾವಾಗ ನನ್ನ ಗುರುತ ನಿನಗ ಆಗುದದ? ಯಪ್ಪ ಹಾ? ನಾ ಎಲ್ಲ ಗುರ್ತ ಮಾಡ್ಕೋಬೇಕು ಹಂಗ ಬೆನ್ನ ಹತ್ತಿ ಅದನ್ರಿ. ಹೌದಾ? ತಿಳಿವಲ್ ತೆಗೈತಿ. ಇನ್ನ ತಿಳಿದಿಲ್ಲ. ಹ್ಞೂನ್ರಿ. ಆದಿ ಇಲ್ಲಿ ನಾರಾಯಣ, ಆದಿಯಲ್ಲಿ ನಾರಾಯಣ, ಅಚ್ಯುತ, ಅಚ್ಯುತ, ಅನಂತ ಶಯನ, ಅನಂತ ಸೇನ, ಮಕ್ಕುಂದ. ಮಕ್ಕೊಂದ ಮಕ್ಕೊಂಡ ಅಲ್ಲ, ನೀವಂತಿಲ್ಲ ಮಕ್ಕೊಂಡ ಅಂತೇಳಿ. ಮುಕ್ಕುಂದ. ಮುಕ್ಕೊಂದ ನಾ ಮಕ್ಕೊಂದ 10 ಗಂಟೆ ಬಿದ್ದು ನೋಡು. ಆ ಮಕ್ಕೊಂಡವ್ರು ನೋಡಿ ನೆನಪಾಗೈತಿ ನಿನಗೆ. ಮಕ್ಕೊಂಡ ಅಂತ ಇಲ್ಲೆಲ್ಲ ದ್ಯಾಸ ಎಲ್ಲ ನಿಂದ ಎಲ್ಲೈತಿ? ಮಕ್ಕೊಂಡ್ರ ಮ್ಯಾಗ ಐತಿ. ರಗ್ ಹೊತ್ಕೊಂಡ್ ಮಡ್ಕೊಂಡ ಹಾ, ಅವ್ರ ಹಂಗ ಮುಕ್ಕೊಂಡ. ಪರಮಾತ್ಮನ ನಾಮ ಸ್ಮರಣಿ, ಹಾ. ಭಜನ, ಹಾ. ಕೀರ್ತನ, ಪ್ರವಚನ ಎಲ್ಲಿ ನಡೀತದ? ಹಾ. ಯಾರು ಮಲ್ಕೋಬಾರ್ದು. ಒಂದ್ ವೇಳೆ ಮಲ್ಕೊಂಡ್ರ ಏನಾಗ್ತೈತಿ? ಅವ್ರು ಮಕ್ಕೊಂದಾರ್ಲ ಅವತ್ತ. ಅವ್ರು ಮಕ್ಕೊಂಡ್ರ ಮುಂದಿನ ಜನ್ಮದಾಗ ಹೆಬ್ಬಾವಾಗಿ ಹುಟ್ಟುತ್ತಾರ. ಹೇಳ್ರಿಪ್ಪ ಅದೆಲ್ಲ ತರಲ್ಲ, ಮುಂದಿನ ಜನ್ಮದಾಗ ಹಬ್ಬ ಹೋಗೋದು ಬ್ಯಾಡ ಹೇಳ್ರಿ. ಯಾಕಂದ್ರ ಪರಮಾತ್ಮನ ನಾಮ ಸ್ಮರಣಿ ಹಾ ನಡೆದಾಗ ಯಾರು ಹಂಗ ಮಾಡಬಾರ್ದು. ಇರ್ಲಿ ನೋಡ್ರಿ. ನೋಡೋದೂತೆ, ನೋಡ್ರಿ. ಇಷ್ಟು ಹೇಳಿದ್ರು ನನ್ನ ಗುರುತ ನಿನಗಿನ್ನ ಆಗುವ. ಯಪ್ಪ. ಹಾ, ಆದಿಲಿ ನಾರಾಯಣ, ಅಚ್ಯುತ, ಅನಂತ ಸೇನ, ಮುಕ್ಕುಂದ, ಮುರಳೀಧರ ಇಷ್ಟೆಲ್ಲಾ ರಗಡ್ ನಾಮಗಳು ಹೇಳಿದ್ರಿ. ಹೌದು. ಇಷ್ಟೆಲ್ಲಾ ಬೆಳ್ತಾನ ಹೇಳಿದ್ರು ತಿಳಿಯಂಗಿಲ್ಲ. ಕರೆಯದ. ಇವತ್ತಿನ ದಿನ ಹೌದು. ಬ್ಯಾಡ ಬಾಳೆ ಸಂಕ್ಷಿಪ್ನೊಳಗೆ ಹೋಗ್ಬಿಡುನು. ಹೌದು, ಹೌದು. ಎಲ್ಲಿ ರೂಪದ ಹೌದು. ಅಲ್ಲಿ ನಾಮದ. ಬಾಳ ಚಲೋ. ಎಲ್ಲಿ ನಾಮದ ರೂಪದ ಅಲ್ಲಿ ರೂಪದ. ಹೌದಲ್ಲ? ಇವತ್ತ ಕಣ್ಣಿ ಕಾಣಿಸುವಂತ ಈ ರೂಪಕ್ಕ ಹೌದು. ತಂದೆ ಯಾರು? ಯಾರು? ತಾಯಿ ಯಾರು? ಯಾರು? ಯಾರ್ಯಾರು ಉದ್ಧಾರ ಮಾಡಿದ್ರಿ? ಹೌದು. ಯಾರ್ಯಾರನ್ನ ಸಂಹಾರ ಮಾಡಿದ್ರಿ? ಕರೆಯದ. ಎಷ್ಟು ಹೇಳ್ಬಿಡು, ಇದೇ ಪ್ರಕಾರ ಕೇಳ್ಬಿಡ್ತೀನಿ ಇವತ್ತು. ನೀ ಕೇಳುವಂತ ಮಾತು ಬಾಳ ಚಲೋ ಅದ. ಹೌದಿಲ್ರಿ? ಯಾಕಂದ್ರ ನೋಡು, ಹಾ ಈ ನಿನ್ನ ಕಣ್ಣಿಗೆ ಕಾಣುವಂತ ಈ ರೂಪಕ್ಕೆ, ಈ 3.5 ಮಳ ಶರೀರಕ್ಕೆ, ಹೌದಲ್ಲ, ಹೌನ್ರಿ, ನಾಮ ಏನು ಇದಕ್ಕ ಅಂದ್ರ? ಹಾ, ತಂದೆ ಯಾರು? ತಂದಿ ಯಾರು? ತಾಯಿ ಯಾರು? ತಾಯಿ ಯಾರು? ಯಾರ್ಯಾರನ್ನ ಉದ್ಧಾರ ಮಾಡಿದ್ರಿ? ಹೌದು. ಯಾರ್ಯಾರನ್ನ ಸಂಹಾರ ಮಾಡಿದ್ರಿ? ಹಾ. ಹೇಳಿದಿ ಹಾ. ಪಕ್ಕ ತಿಳ್ಕೊಂಡ ಬಿಡ್ತೀನಿ. ಒಂದ ಅವತಾರ ಹೇಳಂತೀನಿ ನೀನು. ಹಾ. ಅಂದ್ರ ಒಂದೇ ಹೆಸರು. ಹಾ ಈ ರೂಪಕ್ಕೆ ಯಾವ ಅವತಾರ ಅಂತ ಕರಿಬೇಕು. ಅದನ್ನ ಒಂದ ಬೇಕ. ಯಾಕಂದ್ರ ನೋಡ್ರಿ, ನನ್ನ ಅವತಾರಗಳು ಎಷ್ಟಂತ ಕೇಳಿದ್ರ, ಎಷ್ಟ್ರಿ? ಅವತಾರಾಸಿ ರಾಸಿ ತೋಹಾ ಉಬಾ ವಿಟೇವರಿ ಹಾ. ಶಂಖ ಚಕ್ರ ಗದಾ ಪದ್ಮ ಸಾಹಿತ್ಯ ಹರಿ ಅಂತ ಹೇಳ್ತಾರ. ಹಾ ಯಾರು? ಜಗದ್ಗುರು ತುಕಾರ ಮಹಾರಾಜರು. ಹೌದು. ಪರಮಾತ್ಮನ ಅವತಾರ ಎಷ್ಟಂದ್ರ ರಾಸಗಟ್ಲೆ ಅವತಾರ ಅಂತ ಅವನು. ಹಾ. ರಾಸಿ ಅಂದ್ರೆ ಏನು? ಹಾ. ಇಂತ ಒಂದು ದೊಡ್ಡ ಭೂಮಿಯನ್ನ ತಗೋ ಆಧಾರ. ಹಾ. ಇಂತ ದೊಡ್ಡ ಭೂಮಿಯನ್ನ ದೊಡ್ಡ ಒಳಕಲ್ಲದಾಗ ಹಾಕಿ ಹಾ ಕುಟ್ಟಿದಾಗ ಎಷ್ಟು ಕಣ ಆಕತ್ತಂತ ಯಾವಾಗಾರ ಲೆಕ್ಕ ಮಾಡಕ್ ಬರ್ತತನ? ಕಣಗಳು ಯಾರು ಲೆಕ್ಕ ಮಾಡ್ತಾರೆ? ಯಾರು ಮಾಡ್ತಾರಿ? ಎಲ್ಲಿದು? ನೋಡು, ಕಣ ಅಂದ್ರೆ ಎಷ್ಟು? ಹಾ. ಇರ್ವಿ ಕಾಲ್ನೆಷ್ಟು. ಹಾ. ಹಂಗ ಈ ಭೂಮಿ ಕುಟ್ಟಿದಾಗ ಎಷ್ಟು ಕಣ ಹಾಕವಂತ ಯಾರಿಗೂ ಲೆಕ್ಕ ಮಾಡಕ್ ಆಗೋದಿಲ್ಲ. ಆಗುದಿಲ್ಲ. ನೋಡು, ಮುಗಿಲ ಮ್ಯಾಗಿನ ಚಿಕ್ಕಿ ಲೆಕ್ಕ ಮಾಡಕ್ ಆಗೋದಿಲ್ಲ. ಯಾರಿಗಾಗಿಲ್ಲ. ಅಷ್ಟು ನನ್ನ ಅವತಾರ ಅದಾವ ಕೃಷ್ಣನ್ನು. ಅವ್ನ್ ಬಿಡ್ರಿ, ಅವನ್ನೆಲ್ಲಾ ಹೇಳ್ಕೊತ್ತವಾದ್ರ ನಿನಗ ಅರ್ಥ ಆಗೋದಿಲ್ಲ. ಯಾರು ಇವತ್ತಿದ್ದದ್ದು ಒಂದ ಹೇಳೋದು ಹೇಳಿದ್ರ ಗುರ್ತಾಗ್ತದೆ. ಕೇಳಿಬಿಡು.